ಇವತ್ತು ಪಾದಯಾತ್ರೆ ಕೂಡ ಭರ್ಜರಿಯಾಗಿ ಮುಂದುವರೆದಿದೆ. ವಿಜೇಂದ್ರ ಸೇರಿದಂತೆ ನಿಖಿಲ್ ಸೇರಿದಂತೆ ಅನೇಕ ನಾಯಕರುಗಳು ಅದರಲ್ಲಿ ಪಾಲ್ಗೊಂಡಿದ್ದಾರೆ. ನಿಡಘಟ್ಟದಿಂದ ಮಂಡ್ಯದವರೆಗೆ ಪಾದಯಾತ್ರೆ ಸಾಗ್ತಾ ಇದೆ. ಮಂಡ್ಯಕ್ಕೆ ಮೈತ್ರಿ ಕಾಲ್ನಡಿಗೆ ಜೋರಾಗಿ ಸಾಗ್ತಾ ಇದೆ. ಪಾದಯಾತ್ರೆಗೆ ಇವತ್ತು ರೈತ ಮೋರ್ಚಾ ಸಾಥ್ ನೀಡಿದೆ. ಮೈತ್ರಿ ಪಾದಯಾತ್ರೆ, ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಮೈಸೂರಿಗೆ ಮೂಡಾ ಹಗರಣ ಹಾಗೂ ವಾಲ್ಮೀಕಿ ಹಗರಣವನ್ನು ವಿರೋಧಿಸಿ ಏನ್ ನಡೀತಾ ಇದೆ, ಇದಕ್ಕೆ ರೈತ ಮೋರ್ಚಾ ಸಾಥ್ ನೀಡಿದೆ. ವಿಜೇಂದ್ರ ಬಿಡುಬೀಸಾಗೆ ಹೆಜ್ಜೆ ಹಾಕ್ತಾ ಇದ್ದಾರೆ. ಅದೇ ರೀತಿ ನಿಖಿಲ್ ಕುಮಾರಸ್ವಾಮಿ ಕೂಡ ಮಂಡ್ಯ ಗಡಿಯಲ್ಲಿ ಪಾದಯಾತ್ರೆಗೆ ಸೇರ್ಕೊಂಡಿದ್ದಾರೆ. ಒಟ್ಟಾರೆ ಭರ್ಜರಿ ಸ್ವಾಗತ, ಪೂರ್ಣ ಕುಂಭ ಹೊತ್ತು ಮಹಿಳೆಯರು ಕೂಡ ಹೆಜ್ಜೆ ಹಾಕಿದ್ದಾರೆ. ಪಾದಯಾತ್ರೆಗೆ ಭರ್ಜರಿ ಸ್ವಾಗತ ವ್ಯಕ್ತವಾಗಿದೆ. 7 ದಿನಗಳ ಪಾದಯಾತ್ರೆಯನ್ನ ಮೈಸೂರಿಗೆ ಹಮ್ಮಿಕೊಂಡಿದೆ ಮೈತ್ರಿ ಪಾಳ್ಯ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಹಾಗೂ ವಿಜೇಂದ್ರ ಇಬ್ರು ಕೂಡ ಹೆಜ್ಜೆ ಹಾಕ್ತಾ ಇರೋದನ್ನ, ಜೊತೆಯಾಗಿ ಹೆಜ್ಜೆ ಹಾಕ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಮೂಡಾ ಹಗರಣ ಮತ್ತು ವಾಲ್ಮೀಕಿ ಹಗರಣ ಎರಡನ್ನೂ ಸೇರಿಸಿಕೊಂಡು ಸಾವಿರಾರು ಬೆಂಬಲಿಗರು ಹಾಗೂ ಸಾವಿರಾರು ಕಾರ್ಯಕರ್ತರು, ನಾಯಕರುಗಳೊಂದಿಗೆ ಬಿಜೆಪಿ ಹಾಗೂ ಜೆಡಿಎಸ್ ಪಾಳ್ಯ ಹೆಜ್ಜೆ ಹಾಕ್ತಾ ಇದೆ. ನಿಡಘಟ್ಟದಿಂದ ಇವತ್ತು ಮಂಡ್ಯದ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಪಾದಯಾತ್ರೆ ಪ್ರತಿನಿಧಿ ಸುರೇಶ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್ ಕೂಡ ಡೇ 1 ಇಂದ ಪಾದಯಾತ್ರೆನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಲೀಡರ್ಗಳ ರೆಸ್ಪಾನ್ಸ್ ಹೇಗಿದೆ, ಸಮಸ್ಯೆಗಳೆಲ್ಲ ಪರಿಹಾರ ಆದ್ವಾ? ಸುರೇಶ್, CP ಯೋಗೇಶ್ವರ್ ಬರ್ತಾರೋ ಇಲ್ವೋ ಅನ್ನೋಂಥದ್ದಿತ್ತು. ಅವರು ಒಂದು ಸ್ವಲ್ಪ ಮಟ್ಟಿಗೆ ಬಂದರು ಹೋದ್ರು. ಈಗ ಪಾದಯಾತ್ರೆ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿ ಸಾಗ್ತಾ ಇದೆ, ಸಕ್ಸಸ್ಫುಲ್ ಆಗತ್ತೆ ಅಂತ ಅನ್ಸುತ್ತಾ 7 ದಿನಗಳ ಕಾಲ? ಶ್ರೀಲಕ್ಷ್ಮಿ, 4ನೇ ದಿನದ ಬಿಜೆಪಿ ಜೆಡಿಎಸ್ ದೋಸ್ತಿ ನಾಯಕರ ಪಾದಯಾತ್ರೆ ಈಗ ನಿಡಘಟ್ಟದಿಂದ ಮಂಡ್ಯದವರೆಗೆ ಸಾಗ್ತಾ ಇರ್ತಕ್ಕಂಥದ್ದು. ಇವತ್ತಿನ ಪಾದಯಾತ್ರೆ 20 ಕಿಲೋಮೀಟರ್ಗಳ ಪಾದಯಾತ್ರೆಯನ್ನು ಕ್ರಮಿಸಬೇಕಾಗಿರ್ತಕ್ಕಂಥದ್ದು ದೋಸ್ತಿ ನಾಯಕರು. ಜೊತೆಗೆ ಇವತ್ತಿನ ಪಾದಯಾತ್ರೆಯಲ್ಲಿ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ, ಹಾಗೆ BY ವಿಜೇಂದ್ರ, ಹಾಗೆ ಅಶ್ವಥ್ ನಾರಾಯಣ್ ಸೇರಿ ಸುನಿಲ್ ಕುಮಾರ್, ಹಾಗೆಯೇ ಬಿಜೆಪಿ ಹಾಗೆ ಜೆಡಿಎಸ್ನ ಉಳಿದ ನಾಯಕರು ಈಗಾಗಲೇ ಪಾದಯಾತ್ರೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಈಗ ನಮ್ಮ ಹಿಂದೆ ಸುಮಾರು ದೂರದಲ್ಲಿ ಬರ್ತಾ ಇರ್ತಕ್ಕಂಥದ್ದು ಈಗಾಗಲೇ ದೃಶ್ಯಾವಳಿಯಲ್ಲೂ ಕೂಡ ತಾವು ನೋಡ್ಬೋದು. ದೃಶ್ಯಾವಳಿಗಳಲ್ಲಿ ದೋಸ್ತಿ ನಾಯಕರು ಹೆಜ್ಜೆಯಾಗಿ ಜೊತೆ ಆಗ್ತಕ್ಕಂಥ, ಅದರಲ್ಲಿ ವಿಜೇಂದ್ರ ಮತ್ತು ನಿಖಿಲ್ ಕುಮಾರಸ್ವಾಮಿ ಇಬ್ಬರು ಕೂಡ ಜೋಡಿಯಾಗಿ ಇವತ್ತು ಜೊತೆಯಾಗಿ ಹೆಜ್ಜೆ ಆಗ್ತಾ ಇರ್ತಕ್ಕಂಥದ್ದು ಕಾರ್ಯಕರ್ತರಲ್ಲಿ ಮತ್ತಷ್ಟು ಹುಮ್ಮಸ್ಸನ್ನು ಹೆಚ್ಚಿಸತಕ್ಕಂಥದ್ದು. ಇದೆಲ್ಲದಕ್ಕಿಂತ ಹೆಚ್ಚಿನದಾಗಿ ಈಗ ಮಂಡ್ಯ ಭಾಗದಲ್ಲಿ ಪಾದಯಾತ್ರೆ ನಡೀತಿರೋ ಹಿನ್ನೆಲೆಯಲ್ಲಿ ಮಂಡ್ಯ ಮತ್ತು ಮೈಸೂರು, ಹಳೆ ಮೈಸೂರು ಭಾಗ ಏನಿದೆ, ಇಲ್ಲೆಲ್ಲವೂ ಕೂಡ ಜೆಡಿಎಸ್ನ ಪ್ರಾಬಲ್ಯ ಹೆಚ್ಚಾಗಿರೋ ಕಾರಣ ಸಾಕಷ್ಟು ಕಾರ್ಯಕರ್ತರು ಕೂಡ ಇವತ್ತು ನಿಖಿಲ್ ಕುಮಾರಸ್ವಾಮಿ ಹಾಗೆ ಕುಮಾರಸ್ವಾಮಿ ಅವರು ಆಗಮಿಸುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಕಾರ್ಯಕರ್ತರು ಕೂಡ ಇವತ್ತು ಹಳ್ಳಿಯಿಂದ ಹಳ್ಳಿ ಭಾಗದಲ್ಲಿ ಏನು ಕನೆಕ್ಟ್ ಆಗುತ್ತೆ ಮಧ್ಯೆ ಅಲ್ಲಿ ಸರದಿ ಓಪದಲ್ಲಿ ಅಂದರೆ ಸಾಕಷ್ಟು ಜನರುಗಳು ಭಾಗಿಯಾಗ್ತಾ ಇರ್ತಕ್ಕಂಥದ್ದು. ಹಾಗೆಯೇ ಇವತ್ತಿನ ಕೊನೆ ಅಂದರೆ ಮಂಡ್ಯದಲ್ಲಿ ಇವತ್ತಿನ ಒಂದು ಪಾದಯಾತ್ರೆ ಎಂಡಾಗತಕ್ಕಂಥದ್ದು. ಆ ಪಾದಯಾತ್ರೆಯ ವೇಳೆ ಮಂಡ್ಯ ಭಾಗದಲ್ಲಿ ಒಂದು ಬಹಿರಂಗ ಸಮಾವೇಶ ಇರತಕ್ಕಂಥದ್ದು. ಆ ಬಹಿರಂಗ ಭಾಷಣದಲ್ಲಿ ಯಡಿಯೂರಪ್ಪ, ವಿಜಯೇಂದ್ರ ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಮತ್ತೆ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಕಳೆದ 2 ದಿನಗಳಿಂದಲೂ ಕೂಡ ದೋಸ್ತಿ ನಾಯಕರು, ಅದರಲ್ಲಿ ಪ್ರಮುಖವಾಗಿ ಕುಮಾರಸ್ವಾಮಿ ಹಾಗೂ ಯಡಿಯೂರಪ್ಪ ಇಬ್ಬರು ಕೂಡ ಸತತವಾಗಿ ನಿರಂತರವಾಗಿ ಕಾಂಗ್ರೆಸ್ನ ವಿರುದ್ಧ, ಅವರ ಏನು ಭ್ರಷ್ಟಾಚಾರದ ವಿರುದ್ಧ ಗುಡುಗಿರ್ತಕ್ಕಂಥದ್ದು. ಇದು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆ ಸಂಚಲನ ಮೂಡ್ತಾ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ. ಇವತ್ತು ಪಾದಯಾತ್ರೆ ಕೂಡ ಭರ್ಜರಿಯಾಗಿ ಮುಂದುವರೆದಿದೆ. ವಿಜೇಂದ್ರ ಸೇರಿದಂತೆ ನಿಖಿಲ್ ಸೇರಿದಂತೆ ಅನೇಕ ನಾಯಕರುಗಳು ಅದರಲ್ಲಿ ಪಾಲ್ಗೊಂಡಿದ್ದಾರೆ. ನಿಡಘಟ್ಟದಿಂದ ಮಂಡ್ಯದವರೆಗೆ ಪಾದಯಾತ್ರೆ ಸಾಗ್ತಾ ಇದೆ. ಮಂಡ್ಯಕ್ಕೆ ಮೈತ್ರಿ ಕಾಲ್ನಡಿಗೆ ಜೋರಾಗಿ ಸಾಗ್ತಾ ಇದೆ. ಪಾದಯಾತ್ರೆಗೆ ಇವತ್ತು ರೈತ ಮೋರ್ಚಾ ಸಾಥ್ ನೀಡಿದೆ. ಮೈತ್ರಿ ಪಾದಯಾತ್ರೆ, ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಮೈಸೂರಿಗೆ ಮೂಡಾ ಹಗರಣ ಹಾಗೂ ವಾಲ್ಮೀಕಿ ಹಗರಣವನ್ನು ವಿರೋಧಿಸಿ ಏನ್ ನಡೀತಾ ಇದೆ, ಇದಕ್ಕೆ ರೈತ ಮೋರ್ಚಾ ಸಾಥ್ ನೀಡಿದೆ. ವಿಜೇಂದ್ರ ಬಿಡುಬೀಸಾಗೆ ಹೆಜ್ಜೆ ಹಾಕ್ತಾ ಇದ್ದಾರೆ. ಅದೇ ರೀತಿ ನಿಖಿಲ್ ಕುಮಾರಸ್ವಾಮಿ ಕೂಡ ಮಂಡ್ಯ ಗಡಿಯಲ್ಲಿ ಪಾದಯಾತ್ರೆಗೆ ಸೇರ್ಕೊಂಡಿದ್ದಾರೆ. ಒಟ್ಟಾರೆ ಭರ್ಜರಿ ಸ್ವಾಗತ, ಪೂರ್ಣ ಕುಂಭ ಹೊತ್ತು ಮಹಿಳೆಯರು ಕೂಡ ಹೆಜ್ಜೆ ಹಾಕಿದ್ದಾರೆ. ಪಾದಯಾತ್ರೆಗೆ ಭರ್ಜರಿ ಸ್ವಾಗತ ವ್ಯಕ್ತವಾಗಿದೆ. 7 ದಿನಗಳ ಪಾದಯಾತ್ರೆಯನ್ನ ಮೈಸೂರಿಗೆ ಹಮ್ಮಿಕೊಂಡಿದೆ ಮೈತ್ರಿ ಪಾಳ್ಯ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಹಾಗೂ ವಿಜೇಂದ್ರ ಇಬ್ರು ಕೂಡ ಹೆಜ್ಜೆ ಹಾಕ್ತಾ ಇರೋದನ್ನ, ಜೊತೆಯಾಗಿ ಹೆಜ್ಜೆ ಹಾಕ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಮೂಡಾ ಹಗರಣ ಮತ್ತು ವಾಲ್ಮೀಕಿ ಹಗರಣ ಎರಡನ್ನೂ ಸೇರಿಸಿಕೊಂಡು ಸಾವಿರಾರು ಬೆಂಬಲಿಗರು ಹಾಗೂ ಸಾವಿರಾರು ಕಾರ್ಯಕರ್ತರು, ನಾಯಕರುಗಳೊಂದಿಗೆ ಬಿಜೆಪಿ ಹಾಗೂ ಜೆಡಿಎಸ್ ಪಾಳ್ಯ ಹೆಜ್ಜೆ ಹಾಕ್ತಾ ಇದೆ. ನಿಡಘಟ್ಟದಿಂದ ಇವತ್ತು ಮಂಡ್ಯದ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ.
ಪಾದಯಾತ್ರೆ ಪ್ರತಿನಿಧಿ ಸುರೇಶ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್ ಕೂಡ ಡೇ 1 ನಿಂದ ಪಾದಯಾತ್ರೆನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಲೀಡರ್ಗಳ ರೆಸ್ಪಾನ್ಸ್ ಹೇಗಿದೆ, ಸಮಸ್ಯೆಗಳೆಲ್ಲ ಪರಿಹಾರ ಆದ್ವಾ? ಸುರೇಶ್, ಸಿ ಪಿ ಯೋಗೇಶ್ವರ್ ಬರ್ತಾರೋ ಇಲ್ವೋ ಅನ್ನೋಂಥದ್ದಿತ್ತು. ಅವರು ಒಂದು ಸ್ವಲ್ಪ ಮಟ್ಟಿಗೆ ಬಂದರು ಹೋದ್ರು. ಈಗ ಪಾದಯಾತ್ರೆ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿ ಸಾಗ್ತಾ ಇದೆ, ಸಕ್ಸಸ್ಫುಲ್ ಆಗತ್ತೆ ಅಂತ ಅನ್ಸುತ್ತಾ 7 ದಿನಗಳ ಕಾಲ? ಶ್ರೀಲಕ್ಷ್ಮಿ, 4ನೇ ದಿನದ ಬಿಜೆಪಿ ಜೆಡಿಎಸ್ ದೋಸ್ತಿ ನಾಯಕರ ಪಾದಯಾತ್ರೆ ಈಗ ನಿಡಘಟ್ಟದಿಂದ ಮಂಡ್ಯದವರೆಗೆ ಸಾಗ್ತಾ ಇರ್ತಕ್ಕಂಥದ್ದು. ಇವತ್ತಿನ ಪಾದಯಾತ್ರೆ 20 ಕಿಲೋಮೀಟರ್ಗಳ ಪಾದಯಾತ್ರೆಯನ್ನು ಕ್ರಮಿಸಬೇಕಾಗಿರ್ತಕ್ಕಂಥದ್ದು ದೋಸ್ತಿ ನಾಯಕರು. ಜೊತೆಗೆ ಇವತ್ತಿನ ಪಾದಯಾತ್ರೆಯಲ್ಲಿ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ, ಹಾಗೆ BY ವಿಜಯೇಂದ್ರ, ಹಾಗೆ ಅಶ್ವಥ್ ನಾರಾಯಣ್ ಸೇರಿದಂತೆ ಸುನಿಲ್ ಕುಮಾರ್, ಹಾಗೆಯೇ ಬಿಜೆಪಿ ಹಾಗೆ ಜೆಡಿಎಸ್ನ ಉಳಿದ ನಾಯಕರು ಈಗಾಗಲೇ ಪಾದಯಾತ್ರೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಈಗ ನಮ್ಮ ಹಿಂದೆ ಸುಮಾರು ದೂರದಲ್ಲಿ ಬರ್ತಾ ಇರ್ತಕ್ಕಂಥದ್ದು ಈಗಾಗಲೇ ದೃಶ್ಯಾವಳಿಯಲ್ಲೂ ಕೂಡ ತಾವು ನೋಡ್ಬೋದು. ದೃಶ್ಯಾವಳಿಗಳಲ್ಲಿ ದೋಸ್ತಿ ನಾಯಕರು ಹೆಜ್ಜೆಯಾಗಿ ಜೊತೆ ಆಗ್ತಕ್ಕಂಥ, ಅದರಲ್ಲಿ ವಿಜಯೇಂದ್ರ ಮತ್ತು ನಿಖಿಲ್ ಕುಮಾರಸ್ವಾಮಿ ಇಬ್ಬರು ಕೂಡ ಜೋಡಿಯಾಗಿ ಇವತ್ತು ಜೊತೆಯಾಗಿ ಹೆಜ್ಜೆ ಆಗ್ತಾ ಇರ್ತಕ್ಕಂಥದ್ದು ಕಾರ್ಯಕರ್ತರಲ್ಲಿ ಮತ್ತಷ್ಟು ಹುಮ್ಮಸ್ಸನ್ನು ಹೆಚ್ಚಿಸತಕ್ಕಂಥದ್ದು. ಇದೆಲ್ಲದಕ್ಕಿಂತ ಹೆಚ್ಚಿನದಾಗಿ ಈಗ ಮಂಡ್ಯ ಭಾಗದಲ್ಲಿ ಪಾದಯಾತ್ರೆ ನಡೀತಿರೋ ಹಿನ್ನೆಲೆಯಲ್ಲಿ ಮಂಡ್ಯ ಮತ್ತು ಮೈಸೂರು, ಹಳೆ ಮೈಸೂರು ಭಾಗ ಏನಿದೆ ಇಲ್ಲೆಲ್ಲವೂ ಕೂಡ JDSನ ಪ್ರಾಬಲ್ಯ ಹೆಚ್ಚಾಗಿರೋ ಕಾರಣ ಸಾಕಷ್ಟು ಕಾರ್ಯಕರ್ತರು ಕೂಡ ಇವತ್ತು ನಿಖಿಲ್ ಕುಮಾರಸ್ವಾಮಿ ಹಾಗೆ ಕುಮಾರಸ್ವಾಮಿ ಅವರು ಆಗಮಿಸುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಕಾರ್ಯಕರ್ತರು ಕೂಡ ಇವತ್ತು ಹಳ್ಳಿಯಿಂದ ಹಳ್ಳಿ ಭಾಗದಲ್ಲಿ ಏನು ಕನೆಕ್ಟ್ ಆಗುತ್ತೆ ಮಧ್ಯೆ ಅಲ್ಲಿ ಸರದಿ ಓಪದಲ್ಲಿ ಅಂದರೆ ಸಾಕಷ್ಟು ಜನರುಗಳು ಭಾಗಿಯಾಗ್ತಾ ಇರ್ತಕ್ಕಂಥದ್ದು. ಹಾಗೆಯೇ ಇವತ್ತಿನ ಕೊನೆ ಅಂದರೆ ಮಂಡ್ಯದಲ್ಲಿ ಇವತ್ತಿನ ಒಂದು ಪಾದಯಾತ್ರೆ ಎಂಡಾಗತಕ್ಕಂಥದ್ದು. ಆ ಪಾದಯಾತ್ರೆಯ ವೇಳೆ ಮಂಡ್ಯ ಭಾಗದಲ್ಲಿ ಒಂದು ಬಹಿರಂಗ ಸಮಾವೇಶ ಇರತಕ್ಕಂಥದ್ದು. ಆ ಬಹಿರಂಗ ಭಾಷಣದಲ್ಲಿ ಯಡಿಯೂರಪ್ಪ, ವಿಜಯೇಂದ್ರ ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಮತ್ತೆ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಕಳೆದ 2 ದಿನಗಳಿಂದಲೂ ಕೂಡ ದೋಸ್ತಿ ನಾಯಕರು, ಅದರಲ್ಲಿ ಪ್ರಮುಖವಾಗಿ ಕುಮಾರಸ್ವಾಮಿ ಹಾಗೂ ಯಡಿಯೂರಪ್ಪ ಇಬ್ಬರು ಕೂಡ ಸತತವಾಗಿ ನಿರಂತರವಾಗಿ ಕಾಂಗ್ರೆಸ್ನ ವಿರುದ್ಧ, ಅವರ ಏನು ಭ್ರಷ್ಟಾಚಾರದ ವಿರುದ್ಧ ಗುಡುಗಿರ್ತಕ್ಕಂಥದ್ದು. ಇದು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆ ಸಂಚಲನ ಮೂಡ್ತಾ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ. ಇವತ್ತು ಪಾದಯಾತ್ರೆ ಕೂಡ ಭರ್ಜರಿಯಾಗಿ ಮುಂದುವರೆದಿದೆ. ವಿಜೇಂದ್ರ ಸೇರಿದಂತೆ, ನಿಖಿಲ್ ಸೇರಿದಂತೆ ಅನೇಕ ನಾಯಕರುಗಳು ಅದರಲ್ಲಿ ಪಾಲ್ಗೊಂಡಿದ್ದಾರೆ. ನಿಡಘಟ್ಟದಿಂದ ಮಂಡ್ಯದವರೆಗೆ ಪಾದಯಾತ್ರೆ ಸಾಗ್ತಾ ಇದೆ. ಮಂಡ್ಯಕ್ಕೆ ಮೈತ್ರಿ ಕಾಲ್ನಡಿಗೆ ಜೋರಾಗಿ ಸಾಗ್ತಾ ಇದೆ. ಪಾದಯಾತ್ರೆಗೆ ಇವತ್ತು ರೈತ ಮೋರ್ಚಾ ಸಾಥ್ ನೀಡಿದೆ. ಮೈತ್ರಿ ಪಾದಯಾತ್ರೆ, ಬಿಜೆಪಿ JDS ಪಾದಯಾತ್ರೆ ಮೈಸೂರಿಗೆ ಮೂಡ ಹಗರಣ ಹಾಗೂ ವಾಲ್ಮೀಕಿ ಹಗರಣವನ್ನು ವಿರೋಧಿಸಿ ಏನ್ ನಡೀತಾ ಇದೆ, ಇದಕ್ಕೆ ರೈತ ಮೋರ್ಚಾ ಸಾಥ್ ನೀಡಿದೆ. ವಿಜೇಂದ್ರ ಬಿಡುಬೀಸಾಗೆ ಹೆಜ್ಜೆ ಹಾಕ್ತಾ ಇದ್ದಾರೆ. ಅದೇ ರೀತಿ ನಿಖಿಲ್ ಕುಮಾರಸ್ವಾಮಿ ಕೂಡ ಮಂಡ್ಯ ಗಡಿಯಲ್ಲಿ ಪಾದಯಾತ್ರೆಗೆ ಸೇರ್ಕೊಂಡಿದ್ದಾರೆ. ಒಟ್ಟಾರೆ ಭರ್ಜರಿ ಸ್ವಾಗತ, ಪೂರ್ಣ ಕುಂಭ ಹೊತ್ತು ಮಹಿಳೆಯರು ಕೂಡ ಹೆಜ್ಜೆ ಹಾಕಿದ್ದಾರೆ. ಪಾದಯಾತ್ರೆಗೆ ಭರ್ಜರಿ ಸ್ವಾಗತ ವ್ಯಕ್ತವಾಗಿದೆ. 7 ದಿನಗಳ ಪಾದಯಾತ್ರೆಯನ್ನ ಮೈಸೂರಿಗೆ ಹಮ್ಮಿಕೊಂಡಿದೆ ಮೈತ್ರಿ ಪಾಳ್ಯ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಹಾಗೂ ವಿಜೇಂದ್ರ ಇಬ್ರು ಕೂಡ ಹೆಜ್ಜೆ ಹಾಕ್ತಾ ಇರೋದನ್ನ, ಜೊತೆಯಾಗಿ ಹೆಜ್ಜೆ ಹಾಕ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಮೂಡ ಹಗರಣ ಮತ್ತು ವಾಲ್ಮೀಕಿ ಹಗರಣ ಎರಡನ್ನೂ ಸೇರಿಸಿಕೊಂಡು ಸಾವಿರಾರು ಬೆಂಬಲಿಗರು ಹಾಗೂ ಸಾವಿರಾರು ಕಾರ್ಯಕರ್ತರು, ನಾಯಕರುಗಳೊಂದಿಗೆ ಬಿಜೆಪಿ ಹಾಗೂ JDS ಪಾಳ್ಯ ಹೆಜ್ಜೆ ಹಾಕ್ತಾ ಇದೆ. ನಿಡಘಟ್ಟದಿಂದ ಇವತ್ತು ಮಂಡ್ಯದ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಹೆಂಗ್ ಸಾಗ್ತಾ ಇದೆ ಪಾದಯಾತ್ರೆ? ಪ್ರತಿನಿಧಿ ಸುರೇಶ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್ ಕೂಡ ಡೇ 1 ನಿಂದ ಪಾದಯಾತ್ರೆನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಲೀಡರ್ಗಳ ರೆಸ್ಪಾನ್ಸ್ ಹೇಗಿದೆ, ಸಮಸ್ಯೆಗಳೆಲ್ಲ ಪರಿಹಾರ ಆದ್ವಾ? ಸುರೇಶ್, ಸಿ ಪಿ ಯೋಗೇಶ್ವರ್ ಬರ್ತಾರೋ ಇಲ್ವೋ ಅನ್ನೋಂಥದ್ದಿತ್ತು. ಅವರು ಒಂದು ಸ್ವಲ್ಪ ಮಟ್ಟಿಗೆ ಬಂದರು ಹೋದ್ರು. ಈಗ ಪಾದಯಾತ್ರೆ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿ ಸಾಗ್ತಾ ಇದೆ, ಸಕ್ಸಸ್ಫುಲ್ ಆಗತ್ತೆ ಅಂತ ಅನ್ಸುತ್ತಾ 7 ದಿನಗಳ ಕಾಲ? ಶ್ರೀಲಕ್ಷ್ಮಿ, 4ನೇ ದಿನದ ಬಿಜೆಪಿ JDS ದೋಸ್ತಿ ನಾಯಕರ ಪಾದಯಾತ್ರೆ ಈಗ ನಿಡಘಟ್ಟದಿಂದ ಮಂಡ್ಯದವರೆಗೆ ಸಾಗ್ತಾ ಇರ್ತಕ್ಕಂಥದ್ದು. ಇವತ್ತಿನ ಪಾದಯಾತ್ರೆ 20 ಕಿಲೋಮೀಟರ್ಗಳ ಪಾದಯಾತ್ರೆಯನ್ನು ಕ್ರಮಿಸಬೇಕಾಗಿರ್ತಕ್ಕಂಥದ್ದು ದೋಸ್ತಿ ನಾಯಕರು. ಜೊತೆಗೆ ಇವತ್ತಿನ ಪಾದಯಾತ್ರೆಯಲ್ಲಿ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ, ಹಾಗೆ BY ವಿಜಯೇಂದ್ರ, ಹಾಗೆ ಅಶ್ವಥ್ ನಾರಾಯಣ್ ಸೇರಿದಂತೆ ಸುನಿಲ್ ಕುಮಾರ್, ಹಾಗೆಯೇ ಬಿಜೆಪಿ ಹಾಗೆ JDSನ ಉಳಿದ ನಾಯಕರು ಈಗಾಗಲೇ ಪಾದಯಾತ್ರೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಈಗ ನಮ್ಮ ಹಿಂದೆ ಸುಮಾರು ದೂರದಲ್ಲಿ ಬರ್ತಾ ಇರ್ತಕ್ಕಂಥದ್ದು ಈಗಾಗಲೇ ದೃಶ್ಯಾವಳಿಯಲ್ಲೂ ಕೂಡ ತಾವು ನೋಡ್ಬೋದು. ದೃಶ್ಯಾವಳಿಗಳಲ್ಲಿ ದೋಸ್ತಿ ನಾಯಕರು ಹೆಜ್ಜೆಯಾಗಿ ಜೊತೆ ಆಗ್ತಕ್ಕಂಥ, ಅದರಲ್ಲಿ ವಿಜಯೇಂದ್ರ ಮತ್ತು ನಿಖಿಲ್ ಕುಮಾರಸ್ವಾಮಿ ಇಬ್ಬರು ಕೂಡ ಜೋಡಿಯಾಗಿ ಇವತ್ತು ಜೊತೆಯಾಗಿ ಹೆಜ್ಜೆ ಆಗ್ತಾ ಇರ್ತಕ್ಕಂಥದ್ದು ಕಾರ್ಯಕರ್ತರಲ್ಲಿ ಮತ್ತಷ್ಟು ಹುಮ್ಮಸ್ಸನ್ನು ಹೆಚ್ಚಿಸತಕ್ಕಂಥದ್ದು. ಇದೆಲ್ಲದಕ್ಕಿಂತ ಹೆಚ್ಚಿನದಾಗಿ ಈಗ ಮಂಡ್ಯ ಭಾಗದಲ್ಲಿ ಪಾದಯಾತ್ರೆ ನಡೀತಿರೋ ಹಿನ್ನೆಲೆಯಲ್ಲಿ
ಮಂಡ್ಯ ಮತ್ತು ಮೈಸೂರು ಹಳೆ ಮೈಸೂರು ಭಾಗ ಏನಿದೆ ಇಲ್ಲೆಲ್ಲವೂ ಕೂಡ JDSನ ಪ್ರಾಬಲ್ಯ ಹೆಚ್ಚಾಗಿರೋ ಕಾರಣ ಸಾಕಷ್ಟು ಕಾರ್ಯಕರ್ತರು ಕೂಡ ಇವತ್ತು ನಿಖಿಲ್ ಕುಮಾರಸ್ವಾಮಿ ಹಾಗೆ ಕುಮಾರಸ್ವಾಮಿ ಅವರು ಆಗಮಿಸುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಕಾರ್ಯಕರ್ತರು ಕೂಡ ಇವತ್ತು ಹಳ್ಳಿಯಿಂದ ಹಳ್ಳಿ ಭಾಗದಲ್ಲಿ ಏನು ಕನೆಕ್ಟ್ ಆಗುತ್ತೆ ಮಧ್ಯೆ ಅಲ್ಲಿ ಸರದಿಯೋಪದಲ್ಲಿ ಅಂದರೆ ಸಾಕಷ್ಟು ಜನರುಗಳು ಭಾಗಿಯಾಗ್ತಾ ಇರ್ತಕ್ಕಂಥದ್ದು. ಹಾಗೆಯೇ ಇವತ್ತಿನ ಕೊನೆ ಅಂದರೆ ಮಂಡ್ಯದಲ್ಲಿ ಇವತ್ತಿನ ಒಂದು ಪಾದಯಾತ್ರೆ ಎಂಡಾಗತಕ್ಕಂಥದ್ದು. ಆ ಪಾದಯಾತ್ರೆಯ ವೇಳೆ ಮಂಡ್ಯ ಭಾಗದಲ್ಲಿ ಒಂದು ಬಹಿರಂಗ ಸಮಾವೇಶ ಇರತಕ್ಕಂಥದ್ದು. ಆ ಬಹಿರಂಗ ಭಾಷಣದಲ್ಲಿ ಯಡಿಯೂರಪ್ಪ, ವಿಜಯೇಂದ್ರ ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಮತ್ತೆ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಕಳೆದ 2 ದಿನಗಳಿಂದಲೂ ಕೂಡ ದೋಸ್ತಿ ನಾಯಕರು, ಅದರಲ್ಲಿ ಪ್ರಮುಖವಾಗಿ ಕುಮಾರಸ್ವಾಮಿ ಹಾಗೂ ಯಡಿಯೂರಪ್ಪ ಇಬ್ಬರು ಕೂಡ ಸತತವಾಗಿ ನಿರಂತರವಾಗಿ ಕಾಂಗ್ರೆಸ್ನ ವಿರುದ್ಧ ಅವರ ಏನು ಭ್ರಷ್ಟಾಚಾರದ ವಿರುದ್ಧ ಗುಡುಗಿರ್ತಕ್ಕಂಥದ್ದು. ಇದು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆ ಸಂಚಲನ ಮೂಡ್ತಾ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ.